ಬಟ್ಟೆನ ಮಾರ್ಕ್ ಮಾಡೋಕ್ಕಿಂತ ಚಾಪೀಸ್ ಇಟ್ಕೊಂಡಿರ್ತಾರೆ. ಸೊ ಆ ಚಾಪೀಸು ಏನಾಗ್ಬಿಟ್ಟಿದೆ, ಸೊ ಅದರೊಳಗಡೆ ಬಿದ್ದೋಗ್ಬಿಟ್ಟಿದೆ. ಗೈಸ್ ನೋಡ್ಬೋದು, ನಮ್ಮ ಫ್ರೆಂಡ್ ಕೊಟ್ಟಿದ್ದು. ಸೊ ಎಷ್ಟು ಕೊಟ್ಟಿದ್ದು, ಸೊ ಎಷ್ಟು ಸೊ ಗೈಸ್ ನೋಡ್ಬೋದು ನಮ್ಮ ಮೂಲಿ ಟಬ್ಬು. ಸೊ ನೋಡ್ಬೋದು ಇಲ್ಲಿ ಒಂದು ಗಪ್ಪಿ ಇದೆ, ಫ್ರೆಂಡ್ ಕೊಟ್ಟಿದ್ದು. ಸೊ ಡಾಟೆಡ್ ರೇರು. ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಚೇಂಜ್ ಫ್ರಮ್ ಮಾನ್ಸ್ಟರ್. ಸೊ ಎಲ್ಲ ಹೆಂಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ಸೊ ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಾ. ಸೊ ನನ್ನ ಮೊಲಿ ಬೇಬೀಸ್ ಎಲ್ಲ ಸತ್ತೋಗ್ಬಿಟ್ಟಿದ್ದಾವೆ. ಸೊ ಹೆಂಗೆ ಸತ್ತೋಯ್ತು, ಸೊ ಏನಕ್ಕೆ ಸತ್ತೋಯ್ತು ಅಂತ ಎಲ್ಲ ಹೇಳ್ತೀನಿ. ಸೊ ಬನ್ನಿ ಹೋಗಿ ನೋಡೋಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು, ಹೆಂಗೆ ಪಕ್ಕದ ಬೆಲ್ಲಕ್ಕನ್ನು ಸಹ ಹಾಕಿ ಕಮೆಂಟ್ಸ್ ಮಾಡಿ. ಹಂಗಾರೆ ಲೈವ್ ನೋಡ್ತಾರೆ, ಪ್ಲೀಸ್ ಲೈಕ್ನ ಮಾಡಿಬಿಟ್ಟು ವಿಡಿಯೋ ನೋಡಿ. ಸೊ ಬನ್ನಿ ಗೈಸ್, ನಾವಿವಾಗ ಅದನ್ನು ನೋಡೋಕ್ಕೆ ಹೋಗೋಣ. ಸೊ ಗೈಸ್ ನೋಡ್ಬೋದು ನಮ್ಮ ಮೂಲಿ ಟಬ್ಬು. ಸೊ ನೋಡ್ಬೋದು ಇಲ್ಲಿ ಒಂದು ಗಪ್ಪಿ ಇದೆ. ಸೊ ಇಲ್ಲೊಂದಿದೆ. ಸೊ ಇದು ನಮ್ಮ ಫ್ರೆಂಡ್ ಕೊಟ್ಟಿದ್ದು. ಸೊ ಡಾಟೆಡ್ ರೇರು. ಸೊ ಅದೇ ನೋಡ್ಬೋದು ಅಲ್ಲಿದೆಯಲ್ಲ. ಸೊ ಇನ್ನೊಂದು ಒಳಗಿದೆ ಗೈಸ್. ಸೊ ಇಲ್ಲ ಅಲ್ಲಿದೆ ನೋಡ್ಬೋದು. ಸೊ ಅಲ್ಲಿದೆ ನೋಡ್ಬೋದು. ಸೊ ಇನ್ನೆಲ್ಲ ದೊಡ್ಡವಿದೆ, 3 ಮೂಲಿ ದೊಡ್ಡವಿದೆ. ಸೊ ನೋಡ್ಬೋದು 4 ಮರಿಗಳು. ಸೊ ಇನ್ನು ಮಿಕ್ಕಿದ್ದು ಸೊ ಒಳ್ಳೆ ಸೈಜಿಗೆ ಬಂದಿದ್ವು. ಸೊ ಮರಿಗಳವು. ಸೊ ಅವು ಸತ್ತೋಗ್ಬಿಟ್ವು ನೋಡ್ಬೋದು ಗೈಸ್. ಸೊ ನೋಡ್ಬೋದು ಡಕ್ವಿಟ್ ಪ್ಲ್ಯಾಂಟು. ಸೊ ನಮ್ಮ ಫ್ರೆಂಡ್ ಕೊಟ್ಟಿದ್ದು ನೋಡ್ಬೋದು. ಸೊ ಜಾಸ್ತಿ ಕೊಟ್ಟಿದ್ದ, ಬಟ್ ನಾನು ಹಾಕಿದ್ದಿಷ್ಟು ನೋಡ್ಬೋದು. ಅವು ಹಿಂಗೆ ಸತ್ತೋದ್ವು ಅಂದರೆ, ಸೊ ನಮ್ಮ ಮನೆಯಲ್ಲಿ ಸೊ ಟೈಲರಿಂಗ್ ಮಾಡ್ತಾರೆ ನಮ್ಮಮ್ಮ. ಸೊ ಅವರು ಬಟ್ಟೆನ ಮಾರ್ಕ್ ಮಾಡೋಕ್ಕಿಂತ ಚಾಪೀಸ್ ಇಟ್ಕೊಂಡಿರ್ತಾರೆ. ಸೊ ಆ ಚಾಪೀಸು ಏನಾಗ್ಬಿಟ್ಟಿದೆ, ಸೊ ಅದರೊಳಗಡೆ ಬಿದ್ದೋಗ್ಬಿಟ್ಟಿದೆ. ಸೊ ಅದು ಅಂದರೆ ಹೆಂಗೆ ಅಂದರೆ ಪುಡಿ ಮಾಡಿದರು ಸೊ ನಮ್ಮಮ್ಮ. ಸೊ ಅದೆಲ್ಲ ಅದರೊಳಗಡೆ ಬಿದ್ದೋಗ್ಬಿಟ್ಟಿದೆ. ಸೊ ಅದೇನಾಗ್ಬಿಟ್ಟೈತೆ, ಸೊ ಅದೆಲ್ಲ ತಿಂದ್ಬಿಟ್ಟು ಪ್ಯಾರಾಶೈಡ್ ಆಗಿ ಒಂದಕ್ಕೊಂದೇ ಸತ್ತೋಗುತ್ತೆ. ಸೊ ನಾವು ನೋಡ್ಕೊಂಡು ಸೊ ಬೇಗ ತೆಗ್ದಿಕ್ಕೆ 4 ಮರಿ ಉಳಿದಿದ್ರೆ, ಇಲ್ಲಾಂದರೆ ಅದು ಸತ್ತೋಗ್ಬಿಟ್ಟು. ಬಟ್ ಒಂದು ಗಪ್ಪಿ ಮಾತ್ರ ನಮ್ಮ ಫ್ರೆಂಡಿಗೆ ನಾನು ಕೊಟ್ಟಿದ್ದೀನಿ. ಸೊ ನೋಡ್ಬೋದು. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ, ನನಗೆ ಜಾಸ್ತಿ ಕೊಟ್ಟಿದ್ದ ಅಂತ ಅಂದಲ್ಲ ಪ್ಲ್ಯಾಂಟು. ಸೊ ಬರೀ ನಾನು ನಿಮಗೆ ಅದನ್ನು ಏನು ಮಾಡ್ತಾಯಿದ್ದೀನಿ ಅಂತ ತೋರಿಸ್ತೀನಿ ನಿಮಗೆ. ಗೈಸ್ ನೋಡ್ಬೋದು ನಮ್ಮ ಫ್ರೆಂಡ್ ಕೊಟ್ಟಿದ್ದು. ಸೊ ಎಷ್ಟು ಕೊಟ್ಟಿದ್ದು, ಸೊ ಎಷ್ಟು ನಾನು ಒಂದು ಡಬ್ಬದಲ್ಲಿ ನೀರು ಹಾಕಿ ಇಕ್ಕಿದ್ದೀನಿ. ಸೊ ಎಷ್ಟಾದರೂ ಬೆಳೀಲಿ, ಒಂದು 4 months ಏನೋ ಬೆಳೆಯುತ್ತಂತೆ ಜಾಸ್ತಿ. ಸೊ ನೋಡ್ಬೋದು. ಸೊ ಈ ಥರ ಚಾಕ್ಲೇಟ್ ಬಾಕ್ಸ್ನ ಇಲ್ಲಿ ಮೇಲೆ ಕಟ್ ಮಾಡಿಬಿಟ್ಟು ಸೊ ಇಕ್ಕಿದ್ದೀನಿ. ಸೊ ಇಷ್ಟನ್ನು ಆ್ಯಕ್ಚುಲಿ ನಮ್ಮ ಟಬ್ಬಲ್ಗಡೆ ಹಾಕಿದ್ದೆ. ಸೊ ಫಿಶ್ಶು ಸತ್ತೋಗಿದ್ದು ನಮ್ಗೆ ಗೊತ್ತೇ ಆಗಿಲ್ಲ. ಸೊ ಅದಕ್ಕೆ ತೆಗೆದುಬಿಟ್ಟಿದ್ದು ಹಾಕಿ ಒಂದು 2-3 ಹಾಕಿದ್ದೀನಿ ಅಷ್ಟೇ. ನೋಡ್ಬೋದು. ಸೊ ಇಲ್ಲಿ ನೋಡ್ಬೋದು ಆಲ್ರೆಡಿ ಇದಿದೆ. ಸೊ ಗೈಸ್ ನೋಡ್ಬೋದು, ಈ ಪಾಟಲ್ಲಿರೋ ಪ್ಲ್ಯಾಂಟು, ಈ ಪಾಟಲ್ಲಿರೋ ಪ್ಲ್ಯಾಂಟು. ಸೊ ಇದೆಲ್ಲ ನಾನೇ ಹಾಕಿರೋದು. ಸೊ ನೋಡ್ಬೋದು ಇಲ್ಲಿ ಆಲ್ರೆಡಿ ಚಿಲ್ಲಿ ಬೆಳೀತಿದೆ. ಸೊ ಮೆಣಸಿನಕಾಯಿ. ಸೊ ನೋಡ್ಬೋದು. ನೋಡ್ಬೋದು. ಸೊ ಈ ಪಾಟಲ್ಲಿರೋ ಪ್ಲ್ಯಾಂಟು ಇದು ಎಲ್ಲ ನಮ್ಮಮ್ಮ. ಸೊ ಇಷ್ಟು ನಮ್ಮಮ್ಮ ಹಾಕೋದು. ಸೊ ಗೈಸ್ ಅದು ಬಿಟ್ಟರೆ ನೋಡ್ಬೋದು ಇಲ್ಲಿ ಮನಿ ಪ್ಲ್ಯಾಂಟು. ಸೊ ಇದು ಸಹ ನಮ್ಮಮ್ಮನೇ ಹಾಕಿರೋದು. ಸೊ ನೋಡ್ಬೋದು ಎಷ್ಟಿದೆ ಅಂತ. ಇಲ್ಲಿ ತಕ ಇದೆ ಮನಿ ಪ್ಲ್ಯಾಂಟು. ಸೊ ಅಲ್ಲಿಂದ ಬಂದು ಇಲ್ಲಿ ತಕ. ಸೊ ನೋಡ್ಬೋದು ಇಷ್ಟೆಲ್ಲ ನಮ್ಮ ಅಜ್ಜಿ ಹಾಕಿರೋದು 2. ನೋಡಿದ್ರಲ್ಲ ಗೈಸ್. ಸೊ ಗೈಸ್ ನೋಡಿದ್ರಲ್ಲ ನಮ್ಮ ಮೌಲಿ ಫಿಶ್ ಸತ್ತಾಗಿದ್ದು. ಸೊ ಹೆಂಗೆ ಸತ್ತೈತೆ ಅಂತ ಸಹ ಹೇಳಿದ್ದೀನಿ. ಸೊ ಹಂಗೆ ನಮ್ಮ ಟಬ್ಬೆಲ್ಲ ನೋಡಿದರೆ ಸೊ ಎಷ್ಟು ಫಿಶ್ ಇತ್ತು ಅಂತ. ಸೊ ಹಂಗೆ ನಮ್ಮ ಪ್ಲ್ಯಾಂಟ್ಸ್ನೆಲ್ಲ ನೋಡಿದ್ರಿ. ಸೊ ಗೈಸ್ ಓಕೆ, ಈ ಪ್ಲ್ಯಾಂಟ್ಸು ಮತ್ತು ನಮ್ಮ ಗಪ್ಪಿ ಟಬ್
ಯಾವ ಥರ ಇತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಸೊ ಹಂಗೆ ಈ ವಿಡಿಯೋ ಯಾವ ಥರ ಇತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಮುಂದೆ ನೋಡಿ ಸಿಗ್ತೀನಿ, ಅಲ್ಲಿವರೆಗೂ ಲವ್ ಯು, ಬಟ್ ಗುಡ್ ಬೈ. ಜೈ ಬಜರಂಗಬಲಿ. ಬಾಯ್ ಗೈಸ್.